ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನೀವು ಕೂಡ ಬೊಂಬಾಟ್ ಆಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ನಾನು ಬಂದಿರುವಂಥ ಜಾಗ ಶಿವಮೊಗ್ಗ ತುಂಗಾ ರಿವರ್ ಪಾರ್ಕ್ ಅಂತ. ಸೊ ಇದಿರೋದು ಭದ್ರಾವತಿ ರೋಡಲ್ಲಿ ಬರುತ್ತೆ, BH ರೋಡ್. ಸೊ ತುಂಬ ಚೆನ್ನಾಗಿದೆ ಪಾರ್ಕ್. ಆ್ಯಕ್ಚುಲಿ ದಿನ ಸಾಕಷ್ಟು ಜನ ಬರ್ತಾರೆ, ಮತ್ತು ವೀಕೆಂಡಲ್ಲಿ ಇನ್ನೂ ತುಂಬ ಹೆಚ್ಚಾಗಿ ಜನ ಬರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ, ಯಾಕಂದರೆ ಹಬ್ಬ ಅಲ್ವಾ. ಸೊ ಇದು ಪಾರ್ಕ್ ಸ್ಟಾರ್ಟಾಗಿ ಅಂದರೆ 1 ವರ್ಷ ಆಯಿತು ಈ ಪಾರ್ಕ್ನ ಡೆವಲಪ್ ಮಾಡಿ. ಸೊ ಮುಂಚೆ ಏನೂ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನೋಡಿ ಒಂದ್ಸರಿ ವ್ಯೂಸ್ ತೋರಿಸ್ತೀನಿ. ಈ ಶಿವಮೊಗ್ಗ ತುಂಗಾ ರಿವರ್ ಪಾರ್ಕ್ ವ್ಯೂ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ವಾಕ್ ಮಾಡೋರಿಗಂತೂ ತುಂಬ ಖುಷಿ ಸಿಗುತ್ತೆ. ಮತ್ತು ಅಕ್ಕಪಕ್ಕ ಈ ಹಕ್ಕಿಗಳಂತೂ ಇನ್ನೂ ಅದ್ಭುತವಾಗಿರುತ್ತೆ ಇಲ್ಲಿ ನೋಡೋಕ್ಕೆ. ಥರ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಈ ಬ್ರಿಡ್ಜು. ಸೊ ನೈಟ್ ಅಂತೂ ಇಲ್ಲಿ ಆ ಲೈಟ್ ಇರುತ್ತೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಲೈಟು. ಸೊ ವಾಕಿಂಗ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಹೇಳಿ ಮಾಡಿಸಿದಂಥ ಪ್ಲೇಸ್ ಇದು. ವಾವ್, ನೋಡಿ ಇಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ನೋಡಿ, ಫಿಶ್ ಹಂಟಿಂಗ್ ಮಾಡ್ತಾಯಿದ್ದಾರೆ. ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೀನುಗಳನ್ನ ಹಾಕಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆಯಲ್ಲ ಈ ಪ್ಲೇಸು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ಪ್ಲೇಸ್, ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಚೆನ್ನಾಗಿದೆ, ಸೂಪರ್, ಬಾಂಬಾಟ್, ಮಾರ್ಲಸ್, ಏನಾರು ಒಂದು ಕಮೆಂಟ್ ಮಾಡಿ. ದಯವಿಟ್ಟು ಹಾಗೆ ಇರಬೇಡಿ ವಿಡಿಯೋ ನೋಡಿಬಿಟ್ಟು. ಸೊ ನನಗೆ ಆಲ್ಮೋಸ್ಟ್ 100ರಿಂದ 200ರಿಂದ 800ರಿಂದ 1000 ವ್ಯೂಸ್ ಆಗುತ್ತೆ ಮಿನಿಮಮ್ಮು. ಸೊ ಯಾರೂ ಕಮೆಂಟ್ ಮಾಡ್ತಾಯಿಲ್ಲ. ಸೊ ಎಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ? ಯಾರೂ ಕಮೆಂಟ್ ಮಾಡ್ತಾಯಿಲ್ಲ, ತುಂಬ ರೇರು. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಅನಿಸುತ್ತೆ. ಇನ್ನೂ ಹೆಚ್ಚೆಚ್ಚು ಪ್ಲೇಸ್ ತೋರ್ಸೋಕ್ಕೆ ಇನ್ನೂ ನಮಗೆ ಖುಷಿ ಸಿಗುತ್ತೆ. ಸೊ ಇದು ಕಾಗೆಗಳ ಗುಂಪು ನೋಡಿ, ಎಷ್ಟು ಚೆನ್ನಾಗಿ ಹಾರಿದ್ವಲ್ಲ. ಓಕೆ ನೋಡಿ, ಈಗ ಮುಂದೆ ಹೋಗ್ತೀನಿ. ಆ್ಯಕ್ಚುಲಿ ಇದು ಕರೆಕ್ಟಾಗಿ ಸುತ್ತಿದ್ರೆ ಹತ್ತತ್ರ ನನ್ನ ಪ್ರಕಾರ 1.5ರಿಂದ 2 ಕಿಲೋಮೀಟ್ರ್ ಇದೆ ಈ ಪಾರ್ಕ್. ತುಂಬ ದೊಡ್ಡ ಪಾರ್ಕ್ ಇದು, ರಿವರ್ ಪಕ್ಕ ಇರೋದು. ರಿವರ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸೊ ಶಿವಮೊಗ್ಗ ಸುತ್ತಮುತ್ತ ಯಾರ್ಯಾರಿದ್ದೀರೋ ದಯವಿಟ್ಟು ನೋಡಿಲ್ಲ, ಬಂದು ನೋಡಿ. ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿರೋದು, ಸಜೆಸ್ಟ್ ಮಾಡ್ತಾಯಿರೋದು, ಓಕೆನಾ? ಹಾಗೆ ಲಾಸ್ಟ್ ವೀಕು ಮರಾಠಿಗುಡ್ಡ ಹಿಲ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಮತ್ತು ರಾಗಿಗುಡ್ಡ ಹಿಲ್ಸ್ ಬಗ್ಗೆನೂ ವಿಡಿಯೋ ಮಾಡಿದ್ದೆ. ಸೊ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಒಳ್ಳೊಳ್ಳೆ ವ್ಯೂಸ್ ಆಗಿದೆ. ಸೊ ಆಲ್ಮೋಸ್ಟ್ 100ರಿಂದ 150ಯಿಂದ 200 ತನಕ ಆಗಿದೆ. ಸಾಕು ನಮಗೆ, ಹೊಸ ಯೂಟ್ಯೂಬರ್ಗೆ ಅಷ್ಟು ಸಾಕು. ತುಂಬ ಸಪೋರ್ಟ್ ಮಾಡಿದರೆ, ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಓಕೆನಾ? ಸೊ ನನ್ನ ಟಾರ್ಗೆಟ್ ಇರೋದು 1 ವರ್ಷದೊಳಗೆ 500 ಪ್ಲೇಸಸ್ನ ತೋರಿಸ್ಬೇಕು. ಹೊಸ ಪ್ಲೇಸಸ್ನ ಶಿವಮೊಗ್ಗ ಸುತ್ತಮುತ್ತ ಏನೇನಿದೆ ಟೋಟಲ್ 500 ಹೊಸ ಪ್ರೇಕ್ಷಣೀಯ ಸ್ಥಳಗಳನ್ನ, ಐತಿಹಾಸಿಕ ಸ್ಥಳಗಳನ್ನ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು, ಟಾರ್ಗೆಟು. ಸೊ ಆದಷ್ಟು ಬೇಗ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 7ರಿಂದ 8 ಪ್ಲೇಸಸ್ ತೋರಿಸಿದ್ದೀನಿ. ಈಗ ಖಂಡಿತ ನಾನು ಕವರ್ ಮಾಡ್ತೀನಿ 500 ಪ್ಲೇಸು, ಅದಂತೂ ಮಿಸ್ಸೇ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಪಾರ್ಕು, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಕಲ್ಲಿಂದ. ಬಹಳ ಚೆನ್ನಾಗಿದೆ. ನೋಡಿ ಎಷ್ಟು ಇಲ್ಲಿಂದ ನೋಡಿ ಹೇಗಿದೆ ಅಂತ ವ್ಯೂ. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ನೇಚರು, ಸ್ಕೈ, ಈ ಮರಗಳು, ಈ ಕಲ್ಲರ್ಗಳು, ಈ ಗ್ರೀನ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಪಕ್ಕ ಇದು ನ್ಯಾಚುರಲ್. ಯಾವುದೇ ರೀತಿ ನೀವು ಕೆಲವೊಂದು ಪಾರ್ಕಿಗೆ ಹೋದರೆ ಸೊ ನ್ಯಾಚುರಲ್ ಅನಿಸುತ್ತೆ. ಇದು ಆ್ಯಕ್ಚುಲಿ ಪಕ್ಕ ನ್ಯಾಚುರಲ್. ಇದು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಮೇಡೆ ಕೂತ್ಕೊಂಡು ನೋಡ್ಬೋದು. ಮತ್ತು ಅಕ್ವೇರಿಯಂ ಥರ ಸೆಟಪ್ ಇದೆ ಅಲ್ವಾ, ಇದು ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಪಾರ್ಕ್ ಇದು. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ಶಿವಮೊಗ್ಗ ಸುತ್ತಮುತ್ತ ಅಥವಾ ಹೊರಗಡೆ ಬ್ಯಾಂಗ್ಳೂರಿಂದ ಯಾರು ಬರ್ತಾರೆ ಶಿವಮೊಗ್ಗಕ್ಕೆ, ಸೊ ಈ ಪ್ಲೇಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಇಲ್ಲಿಗೆ ಬರ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ಇನ್ನೂ ತುಂಬ ಇದೆ, ತೋರಿಸ್ತೀನಿ ನೋಡಿ. ತುಂಬ ದೊಡ್ಡ ಜಾಗ ಇದು, ಲೆಂತ್ ಇದೆ.
ಸೊ ನೋಡಿ ಇಲ್ಲಿ ಟ್ರೈನ್ ಹೋಗ್ತಾ ಇದೆ, ಟ್ರೈನ್ ವ್ಯೂ ಆ್ಯಕ್ಚುಲಿ ಇದು ಟ್ರೈನ್ ಹೋಗ್ತಾರಂತ ವ್ಯೂ, ಇದು ಬ್ಯಾಂಗ್ಳೂರ್ ಹೋಗ್ತಾರಂತ ಟ್ರೈನ್ ಇದು ಟ್ರೈನ್ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಕಾಣಿಸ್ತಾ ಇದೆಯಲ್ಲ ವ್ಯೂ ಹೇಗಿದೆ. ಸೊ ಇನ್ನು ಅಲ್ಲಿ ನಾನು ಹೋಗಬೇಕು, ಓಕೆನಾ. ಕರ್ಕೊಂಡು ಹೋಗ್ತೀನಿ ಖಂಡಿತ. ವ್ಲಾಗ್ ಮಾಡೋದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಖಂಡಿತ ಚೆನ್ನಾಗಿ ವ್ಲಾಗ್ ಮಾಡ್ತೀನಿ, ಓಕೆನಾ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನಾನೇನು ಬೇಜಾರಾಗಲ್ಲ, ಓಕೆನಾ. ವೀಕ್ಷಕರೇ, ಸೊ ಈ ಪ್ಲೇಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಬನ್ನಿ ಒಮ್ಮೆ ನೋಡಿ. ಇದು BH ರೋಡಲ್ಲಿ ಈ ಬ್ರಿಡ್ಜ್ ಇದೆಯಲ್ಲ ಅಲ್ಲಿರೋದು, ಬಹಳನೇ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬ ಜನ ಹೇಳಿದರು ಇದೊಂದು ಬ್ಲಾಗ್ ಮಾಡಿ ಅಂತ, ಶಿವಮೊಗ್ಗ ಲೋಕಲ್ಸ್. ಸೊ ಮಾಡಬೇಕು ಅಂತ ತುಂಬ ಕಾಯ್ತಾ ಇದ್ದೆ. ಸೊ ಹಬ್ಬದ 3 ದಿನ ರಜೆ ಇತ್ತು. ಸೊ ಮೊನ್ನೆ ಹಬ್ಬ ಇತ್ತು, ಬರೋಕ್ಕಾಗಿಲ್ಲ. ಸೊ ಇವತ್ತು ಬಂದಿದ್ದೀನಿ, ಒಂದು ಫ್ರೀ ಮಾಡಿಕೊಂಡು. ಈವ್ನಿಂಗಿಗೆ 5 PM ಆಗಿದೆ. ಸೊ ಇಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಮಂಟಪ ಇದೆ. ಫೋಟೋ ಶೂಟಿಂಗ್ ಅಂತೂ ಮಸ್ತಾಗಿರುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಫೋಟೋ ಶೂಟಿಗೆ. ಸೊ ಫೋಟೋ ಶೂಟಿಗೆ ಮಾಡಿಸಿದಂಥ ಜಾಗ ಇದು. ಪ್ರೀ ವೆಡ್ಡಿಂಗ್ ಶೂಟಿಗೆ ಪರ್ಮಿಷನ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಕೊಡ್ಬೋದು ನನ್ನ ಪ್ರಕಾರ. ಇಲ್ಲ ನಾರ್ಮಲ್ ನಿಮ್ಮದೇ ಯಾವ್ದಾದ್ರು ಫೋನ್ಸ್ ಇರುತ್ತಲ್ಲ, ಒಳ್ಳೆ ಕ್ವಾಲಿಟಿ ಇರುವಂಥ ಫೋನ್ಸು, ಅದನ್ನು ತಂದು ಫೋಟೋ ಶೂಟ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ, ವಾವ್, ಅದ್ಭುತವಾಗಿದೆ ಆ್ಯಕ್ಚುಲಿ. ಒಂದು ಸೆಲ್ಫಿ ತೊಗೊತೀನಿ ಇಲ್ಲಿ. ಸೊ ಶಿವಮೊಗ್ಗ ಲೋಕಲ್ಸ್ ಯಾರ್ಯಾರು ಇದ್ದೀರಾ ಅಥವಾ ಹೊರಗಡೆಯವ್ರು ಯಾರ್ಯಾರು ಇದ್ದೀರಾ, ದಯವಿಟ್ಟು ನಿಮ್ಗೆ ಯಾವ್ದಾದ್ರು ಪ್ಲೇಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ಪ್ಲೇಸ್ ಬಗ್ಗೆ ನಾನು ವ್ಲಾಗ್ ಮಾಡ್ತೀನಿ, ಇನ್ನೂ ಹೆಚ್ಚು ಜನಕ್ಕೆ ತಿಳಿಯುತ್ತೆ ಶಿವಮೊಗ್ಗದಲ್ಲಿ ಏನೇನಿದೆ ಅಂತ. ಸೊ ಅದು ಕೂಡ ನೀವು ಹೆಲ್ಪ್ ಮಾಡ್ತೀರ ಅನ್ಕೋತೀನಿ, ಓಕೆನಾ. ಓಕೆ, ಹೇಗೆ ಅನಿಸ್ತು ಒಂದ್ಸರಿ ಮತ್ತೊಂದು ವ್ಯೂ ಪಾಯಿಂಟ್ ತೋರಿಸ್ತು ನೋಡಿ, ಫುಲ್ಲು 360 ಡಿಗ್ರಿ ಆಗಿದೆ. ಸೂಪರ್ ಆಗಿದೆ ಅಲ್ಲ 360 ಡಿಗ್ರಿ ವ್ಯೂ. ಇಷ್ಟ ಆಯಿತಾ ನಿಮಗೆ? ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸು. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಸೆಲ್ಫಿ ಸ್ಟಿಕ್ ತರ್ತೀನಿ, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನೇಚರ್ ವ್ಯೂ ಅಂತೂ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸಲ್ಲಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಬನ್ನಿ ನೋಡಿ, ಓಕೆನಾ. ಸಖತ್ತಾಗಿದೆ ಆ್ಯಕ್ಚುಲಿ ವ್ಯೂ ಇಲ್ಲಿ. ವೀಕ್ಷಕರೇ ನೋಡಿದ್ರಲ್ಲ, ಸೊ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತೀನಿ. ಕಾರಣ ಇಷ್ಟೇ, ಮನೆಯಿಂದ ಕಾಲ್ ಬಂದಿದೆ, ಸ್ವಲ್ಪ ಎಮರ್ಜೆನ್ಸಿ ಅಂತ ಹೇಳಿದ್ರು, ಹಾಗಾಗಿ ಹೊರಡ್ತಾ ಇದ್ದೀನಿ ಇಲ್ಲಿಂದ. ಸೊ ದಯವಿಟ್ಟು ಬೇಜಾರಬೇಡಿ, ಇನ್ನೊಂದು ಸರಿ ಬರ್ತೀನಿ, ಫುಲ್ ವೀಡಿಯೋ ವ್ಲಾಗ್ ಮಾಡ್ತೀನಿ, ಫುಲ್ ಪ್ಲೇಸ್ ನಿಮಗೆ ತೋರಿಸ್ತೀನಿ, ಲಾಸ್ಟ್ ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಡಿ, ಓಕೆನಾ. ಬಾಯ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.